ಚಿಕ್ಕ ವಯಸ್ಸಲ್ಲಿ ಅವನನ್ನ ಕಂಡ್ರನೇ ಆಗಲ್ಲ, ತೊಂದರೆ ಕೊಡ್ತಾನೆ ಅಂತ ಅಂದವಳು ಇವತ್ತು ಅವನೇ ಹೆಂಗೆ ಇಷ್ಟ ಆಗ್ತಾನೆ? ಅವತ್ ಬುದ್ಧಿ ಇರ್ಲಿಲ್ವೋ? ಅವನನ್ನ ಜಡ್ಜ್ ಮಾಡೋಷ್ಟು ಮೆಚುರಿಟಿ ಬಂದಿರ್ಲಿಲ್ಲ. ಓ, ಅಂದ್ರೆ ಇವಾಗ ಬಂದಿದೀಯಾ? ಹೌದು. ನಿನ್ನೆ ಮೊನ್ನೆ ಮೆಚುರಿಟಿ ಅನ್ನೋ ಪದಕ್ಕೆ ಅರ್ಥನೇ ಗೊತ್ತಿಲ್ಲದಿರೋ ನೀನು ಇವತ್ತು ಮೆಚುರಿಟಿ ಬಗ್ಗೆ ಮಾತಾಡ್ತಾ ಇದೀಯಾ? ನೀನು ಮಾತಾಡೋ ಮಾತಲ್ಲಿ ಒಂದಕ್ಕಾದ್ರೂ ಅರ್ಥ ಇದೆಯೇನೆ? ಅಲ್ಲಮ್ಮ ರಕ್ಷಾ, ಒಬ್ಬ ಅಣ್ಣನ ಮನ್ಸು ಅಪ್ಪ ಅಮ್ಮನಿಗಿನ ದೊಡ್ಡದು ಅಂತಾರೆ. ಅಂಥದ್ರಲ್ಲಿ ಅಂತ ಅಣ್ಣನ ಮನ್ಸನ್ನೇ ನೋಯಿಸ್ಬಿಟ್ಟು ಹೋಗ್ತಿದ್ಯಲ್ಲಮ್ಮ. ನನ್ನ ತಂಗಿ ಚೆನ್ನಾಗಿರ್ಬೇಕು ಅಂತ ಕಣ್ಣಿಗೆ ಕಂಡಿದ್ದೆಲ್ಲ ಕೊಡ್ಸಿದ್ನಲ್ಲ, ಅದಕ್ಕಿದೇನ ಬೆಲೆ? ಅದನ್ನೆಲ್ಲ ತಗೊಂಬಂದ್ ಕೊಡು ಅಂತ ನಾನ್ ಕೇಳಿದ್ನಾ? ತಂಗಿ ಅನ್ನೋ ಪ್ರೀತಿನಲ್ಲಿ ಅವ್ನು ತಂದ್ಕೊಟ್ಟ, ಅಣ್ಣ ಅನ್ನೋ ಪ್ರೀತಿನಲ್ಲಿ ನಾನ್ ತಗೊಂಡೆ. ಆದ್ರೆ ಅದ್ಯಾವುದೂ ನಾನು ತಗೊಂಬಂದಿಲ್ಲ. ಎಲ್ಲಾನು ಮನೇಲೆ ಬಿಟ್ಟು ಫುಟ್ ಬಟ್ಟೆಲೆ ಬಂದಿದ್ದೀನಿ. ನನಗೂ ಸ್ವಾಭಿಮಾನ ಇದೆ. ಸ್ವಾಭಿಮಾನನ? ಲೇಹಿ, ಇಲ್ಲಿ ನೋವಾಗ್ತಿರೋದು ನಾನು ಕೊಡ್ಸಿರೋದು ನೀನು ಬಿಟ್ಟೋಗ್ತಿರೋದಲ್ಲ ಕಣೆ. ನನ್ನ ಪ್ರೀತಿ, ನನ್ನ ಕಾಳಜಿ, ನಾನಿಟ್ಟು ನಂಬಿಕೆ ಅಲ್ವೇನೆ? ಅಣ್ಣ, ಆ ಪ್ರೀತಿ ಕಾಳಜಿ ನನಗೂ ಇಷ್ಟ ಕಣೋ. ಆದ್ರೆ ನಂಗೆ ಅವನ ಪ್ರೀತಿನೂ ಬೇಕೋ. ಇಲ್ಲೋಡು, ನೀನು ಒಂದು ಹುಡುಗಿನ ಇಷ್ಟಪಡ್ತಿದ್ದೆ ತಾನೆ? ಅವ್ರ ಮನೇಲಿ ಅವ್ರ ಅಪ್ಪ ಅಮ್ಮ ಒಪ್ಕೊಂಡಿಲ್ಲ ಅಂತ ಹೇಳಿದ್ರೆ ನೀನೇನು ಮಾಡ್ತೀಯಾ? ನೀನು ಇದನ್ನೇ ಮಾಡ್ತೀಯ ಅಲ್ವಾ? ಯಾಕಂದ್ರೆ ನಿನಗೆ ಆ ಹುಡುಗಿ ಅಂದರೆ ಇಷ್ಟ. ಹಾಗೆ ನನಗೂ ಇವನಂದ್ರೆ ಇಷ್ಟ ಕಣೋ. ಏನೇ ಇಷ್ಟಪಟ್ಟಿದ್ಯಾ?